ನಾನು ಯಾಕೆ ಇಲ್ಲಿದ್ದೀನಿ? ಕರಾಳೇಶ್ವರ, ಕಪಾಲೇಶ್ವರ, ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ನನ್ನ ಸ್ವಾರ್ಥಕ್ಕಾಗಿ ನಿಮ್ಮನ್ನ ಆಹುತಿ ತಗೊಂಡೆ ಅಂತ ಅನಿಸ್ತಾ ಇದೆ. ನಿಮ್ಮ ಸಾವಿಗೆ ಪ್ರತೀಕಾರ ತೀರಿಸ್ಕೊಳ್ಳದೆ ಹೋದ್ರೆ ನಾನು ನಿಮ್ಮನ್ನ ಈ ಸ್ಥಿತಿಗೆ ತಂದ ಶಕ್ತಿ ಯಾವುದೇ ಆಗಿರಲಿ, ಅದು ಭೂವಿಯಲ್ಲೇ ಇರಲಿ, ದಿವಿಯಲ್ಲೇ ಇರಲಿ, ಸುತಳ ಪಾತಾಳದಲ್ಲೇ ಅವಿತಿರಲಿ, ಅದರ ಸರ್ವನಾಶ ನನ್ನಿಂದಲೇ. ಇದು ಆ ರವಿಯ ಶಶಿಯ ಮೇಲಾಣೆ, ನನ್ನ ಆರಾಧ್ಯ ದೈವ ಕಾಲಭೈರವನ ಮೇಲಾಣೆ. ಅವರ ಸರ್ವನಾಶ ಅಂತೂ ನನ್ನಿಂದಲೇ ಶತಸಿದ್ಧ. ಇದು ಸತ್ಯ, ಸತ್ಯ, ಸತ್ಯ. ಅರ್ಜುನ್, ಈಗ ಹೇಗಿದೆಯಪ್ಪ? ನನಗೇನಾಗಿತ್ತು? ಅದೇನಿಲ್ಲ ಕಣೋ, ನಿಂಗೆ ಸ್ವಲ್ಪ ತಲೆ ಸುತ್ತ ಬಂದಿತ್ತು, ಅದಕ್ಕೆ ಆಂಟಿ ಹಾಕಿ ಕೇಳ್ತಿದ್ದಾರೆ ಅಷ್ಟೇ. ನಂದ, ನಾವು ಅಮೃತ ಅವ್ರನ್ನ ಹುಡ್ಕೊಂತಾನೆ ಹೋಗಿದ್ದು. ಅಮೃತ ಅವ್ರನ್ನ ಹುಡ್ಕಕ್ಕೆ ಹೋಗಿ ಹಾಗೆ ಬರಿಗೇಲಿ ವಾಪಸ್ ಬಂದ್ವಾ? ಛೇ, ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಾ ಇದೆ. ಪಾಪ ಅವರಲ್ಲಿ ಎಷ್ಟು ಕಷ್ಟಪಡ್ತಿದ್ದಾರೋ, ಎಷ್ಟು ನೋವು ಅನುಭವಿಸ್ತಾ ಇದ್ದಾರೋ. ಇನ್ನು ನಾನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನಂದ, ನಡಿ ಹೊರಡೋಣ. ಬ್ರೋ ನೋಡು, ಈಗ ನೀನಿರೋ ಸ್ಥಿತಿಲಿ ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ ಕಣೋ. ನನ್ನ ಮಾತು ಕೇಳು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಆಮೇಲೆ ಹೋಗೋಣ. ಹೌದು ಕಂದ, ನಂದ ಸರಿಯಾಗಿ ಹೇಳ್ತಾ ಇದ್ದಾನೆ. ಅಜ್ಜಿ, ಯಾಕೆ ಯಾರು ನಾನು ಅರ್ಥ ಮಾಡ್ಕೋತಾ ಇಲ್ಲ? ನೋಡು, ನೀನು ಬಂದರೆ ಬಾ, ಬಿಟ್ಟರೆ ಬಿಡು, ನಾನು ಹೋಗೋರನ್ನ ಹುಡ್ಕೊಂಡು ಬರ್ತೀನಿ. ಏ ಅರ್ಜುನ್, ನನ್ನ ಮಾತು ಕೇಳೋ. ಅಮ್ಮ, ನಾನು ಈ ವಿಷಯದಲ್ಲಿ ನಿನ್ನ ಮಾತಲ್ಲ, ಯಾರ ಮಾತನ್ನು ಕೇಳೋದಿಲ್ಲ. ಅವಳದೇನು ಮೋಡಿ ಮಾಡಿದಳೋ ಏನೋ ಅರ್ಜುನ್ಗೆ. ಅವನು ಮಲಗಿದ್ರು, ಕೂತ್ರು, ಎದ್ರು, ನಿಂತರು ನಾಗಿಣಿ 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 ಅಂತ ಅವ್ರ ಜಪನೆ ಮಾಡ್ತಾ ಇರ್ತಾನೆ. ನಾವು ನೆಮ್ಮದಿಯಾಗಿರಬೇಕು ಅಂದರೆ ಅರ್ಜುನ್ಗೆ ಅವಳ ನೆನಪುಗಳೆಲ್ಲ ಮರ್ತು ಹೋಗಬೇಕು. ಇಲ್ಲ ಅಂದರೆ ಆ ನಾಗಿನಿ ಈ ಲೋಕ ಬಿಟ್ಟು ದೇವ್ರ ಪಾದ ಸೇರಬೇಕು. ಅಪ್ಪ ದೇವ್ರೆ, ಆದಷ್ಟು ಬೇಗ ನಾಗಿನಿನ ನಿನ್ನ ಪಾದಕ್ಕೆ ಸೇರಿಸ್ಕೊ. ಅಮೃತ ಅವರೇ, ಯಾಕೆ ಹಿಂಗೆ ಮಾಡಿದ್ರಿ? ಅಲ್ಲ, ನಿಮ್ಮನ್ನ ಹುಡುಕ್ತಾ ಇರೋ ಜಾಗ ಇಲ್ಲ, ಕೇಳದೆ ಇರೋ ಜನ ಇಲ್ಲ. ಒಂದು ದಿನನೂ ನನ್ನ ಬಿಟ್ಟಿಲ್ದೇ ಇರೋರು ಇಷ್ಟು ದಿನ ನನ್ನ ಬಿಟ್ಟು ಹೇಗಿದ್ರಿ? ಹಾಗಿರೋದಕ್ಕಾಗೋದಿಲ್ಲ ಅಂತಾನೆ ನಾನೇ ಮನೆಗೆ ಬಂದಿದ್ದು. ಸರಿ, ಹೋಗ್ಲಿ ಬಿಡಿ. ಆಗಿದ್ದನ್ನೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡೋಣ. ನೋಡಿ, ಇನ್ನು ಮುಂದೆ ನೀವು ನನ್ನ ಬಿಟ್ಟು ಎಲ್ಲೂ ಹೋಗಬಾರ್ದು, ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಸರಿ.
ಯೋಚನೆ ಮಾಡ್ತಾ ಇದ್ದೀರಾ? ಅಮೃತ ಬಗ್ಗೆ. ಅವಳು ನೆನ್ಸ್ಕೊಂಡ್ರೆ ನನಗೂ ಅಯ್ಯೋ ಅನ್ಸುತ್ತೆ ಕಣ್ರಿ. ಗಂಡನ ಜೊತೆ ಸಂತೋಷವಾಗಿ ಇರಬೇಕಾದ ಸಮಯದಲ್ಲಿ ಹೀಗೆ ಒಂಟಿಯಾಗಿ ಬದುಕುವಂಥ ಸ್ಥಿತಿ ಯಾವ ಹೆಣ್ಗೂ ಬರಬಾರ್ದು. ನಾನು ಅದನ್ನೆಲ್ಲ ಯೋಚನೆ ಮಾಡ್ತಾ ಇರೋದು. ಮತ್ತೆ ನಮ್ಮ ಮನೆಗೆ ಬಂದಿದ್ನಲ್ಲ, ಅವನೇ ಅಮೃತನ ಗಂಟ ಇರ್ಬೋದಾ ಅಂತ. ಅದನ್ನು ಹೇಗೆ ಹೇಳ್ತೀರಾ ನೀವು? ತನ್ನ ಹೆಂಡತಿ ಕಾಣಿಸ್ತಾ ಇಲ್ಲ ಅಂತ ಅವನು ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದ. ಅವನ ತೊಳಲಾಟ ಚಟಪಟಿಕೆ ನೋಡ್ತಾ ಇದ್ರೆ ಅವನ ಹೆಂಡತಿನ ತುಂಬಾ ಪ್ರೀತಿಸ್ತಾ ಇರೋದಂತೂ ನಿಜ. ಹೌದು, ಅಮೃತಾನು ತನ್ನ ಗಂಡ ತನ್ನನ್ನು ತುಂಬ ಪ್ರೀತಿಸ್ತಾನೆ ಅಂತ ಹೇಳ್ತಾ ಇರ್ತಾಳೆ. ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ರಿ? ಸ್ವಲ್ಪ ಹೊತ್ತು ಮುಂಚೆ ಇಬ್ಬರು ನಮ್ಮ ಮನೆಗೆ ಬಂದಿದ್ರು. ಅದರಲ್ಲಿ ಒಬ್ಬ ತುಂಬ ಬೆಳಗಿದ್ದ. ಅವನು ಕೂಡ 2-3 ದಿವಸದಿಂದ ನನ್ನ ಹೆಂಡತಿ ಕಾಣ್ತಾ ಇಲ್ಲ ಅಂತ ತುಂಬ ಕೊರಗ್ತಾ ಇದ್ದ. ಅರೆ, ಸ್ವಲ್ಪ ಹೊತ್ತಿನ ಮುಂಚೆ ನಾನು ಅರ್ಜುನ್ ಅವರು ಇಲ್ಲೇ ಎಲ್ಲೋ ನನ್ನ ಅಕ್ಕಪಕ್ಕದಲ್ಲಿದ್ದಾರೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇತ್ತು. ಅಂದರೆ ಅರ್ಜುನ್ ಅವರು ಇಲ್ಲಿಗೆ ಬಂದಿದ್ರು ಅಂತ ಅರ್ಥ. ಅಯ್ಯೋ ದೇವ್ರೆ, ನಾನು ಯಾಕೆ ಈ ರೀತಿ ಅಪಾರ್ಥ ಮಾಡಿಕೊಂಡೆ? ನನ್ನ ಮನಸ್ಸು ನನ್ನ ಹಿಡಿತದಲ್ಲಿಲ್ಲ. ಅರ್ಜುನ್ ಅವ್ರ ಯೋಚನೆಯಿಂದ ಹೊರಗಡೆ ಬರಬೇಕು ಅಂತ ಧ್ಯಾನಕ್ಕೆ ಕುಳ್ಕೊಂಡು ತಪ್ಪು ಮಾಡಿದೆ ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಅವ್ರ ಹೆಸರೇನು ಅಂತ ಕೇಳಿದ್ರಾ? ಓ, ನಾನು ಕೇಳಲಿಲ್ಲ, ಅವರು ಹೇಳಲಿಲ್ಲ. ಆದರೆ ಅವನು ಕುರ್ಚಲು ಗಡ್ಡ ಬಿಟ್ಟಿದ್ದ. ಜೊತೆಗೆ ಅವನ ಸ್ನೇಹಿತನೂ ಬಂದಿದ್ದ. ಅಂದರೆ ಅರ್ಜುನ್ ಅವರು ನಂದ ಅವರಿಬ್ಬರು ನನ್ನನ್ನು ಹುಡ್ಕೊಂಡು ಬಂದಿದ್ರು ಅನ್ಸುತ್ತೆ. ಛೇ, ಎಂಥ ಕೆಲಸ ಆಗೋಯ್ತು. ಎಂಥ ಕೆಲಸ ಮಾಡಿದ್ರಿ ನೀವು. ಆವಾಗ ನನ್ನನ್ನು ಕರೆದಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ನಾನು ನಿನ್ನ ರೂಮ್ಗೆ ಕರೆಯೋಕೆ ಅಂತ ಬಂದೆ, ಆದರೆ ನೀನು ಧ್ಯಾನದಲ್ಲಿ ಕುಳಿತಿದ್ದೆ. ಆದರೂ ಸಹ ನಾನು 2-3 ಸಲ ಕೂಗ್ದೆ, ಆದರೆ ನೀನು ಧ್ಯಾನದಿಂದ ಹೊರಗೆ ಬರಲೇ ಇಲ್ಲ. ಅಯ್ಯೋ ಪರಮೇಶ್ವರ, ಇದೆಂಥ ಪರೀಕ್ಷೆ. ಅರ್ಜುನ್ ಅವರು ಇಲ್ಲಿ ತನಕ ಬಂದಿದ್ರು ಸಹ ಅರ್ಜುನ್ ಅವ್ರ ಕಣ್ಣಿಗೆ ನಾನು ಬೀಳಲೇ ಇಲ್ವಲ್ಲ. ಇದೆಲ್ಲ ನಿಂದೇ ಲೀಲೆ ಅನ್ಸುತ್ತೆ. ನಿನ್ನ ನಿರ್ಧಾರ ಏನಿದೆಯೋ ಹಾಗೆ ಆಗಲಿ ತಂದೆ. ಅವಮಾನ, ಘೋರ ಅವಮಾನ. ನನಗೆ, ನನ್ನ ಶಕ್ತಿಗೆ, ನನ್ನ ಸಾಧನೆಗಾದ ಅವಮಾನ. ನನ್ನ ಆರಾಧ್ಯ ದೈವ ಕಾಲ ಭೈರವನಿಗಾದ ಅವಮಾನ. ಕಪಾಲೇಶ್ವರ, ಕರಾಳೇಶ್ವರ, ನಾನೀಗ ಸೋತಿರಬಹುದು, ಹೋದರೆ ಸತ್ತಿಲ್ಲ. ಕರಾಳೇಶ್ವರ, ಕಪಾಲೇಶ್ವರ, ಇವತ್ತಲ್ಲ ನಾಳೆ ನಾಗಮಣಿ ನನ್ನ ಕೈವಶ ಆಗೇ ಆಗುತ್ತೆ. ಆಗ ಈ ಜಗತ್ತಿಗೆ ನಾನೇ ಅಧಿಪತಿ, ನಾನೇ ಹಣೆ ಬರಹ ಬರೆಯೋ ಬ್ರಹ್ಮ. ಆಗ ನಾಗಮಣಿ ಸಹಾಯದಿಂದ ನಿಮ್ಮನ್ನ ಬದುಕಿಸ್ಕೋತೀನಿ. ಅಲ್ಲಿವರೆಗೂ ನಿಮ್ಮ ಈ ಕಳೆ ಬರಹವನ್ನ ಜೋಪಾನವಾಗಿ ಕಾಪಾಡ್ಕೋತೀನಿ. ಜೈ ಮಹಾಕಾಲ. ಏನಾಯ್ತು ಬಾಬಾ? ನಾನಂತೂ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ನೀವು ಮಾಡ್ತಾ ಇದ್ದ ಯಾಗನ ಹಾಳು ಮಾಡಿ ನಿಮ್ಮ ಇಬ್ಬರು ಬಾಬನ ಬಲಿ ತಗೊಳ್ಳೋ ಶಕ್ತಿ ಯಾವ್ದದು? ಬೇರೆ ಯಾವ ಶಕ್ತಿನೂ ಅಲ್ಲ ವಿಷ್ಣು. ನಾಗಮಣಿ ಶಕ್ತಿನೇ ನನ್ನನ್ನು ತಡೆದು
ನಮ್ಮನ್ನ ಈ ಸ್ಥಿತಿಗೆ ತಂದಿದ್ದು. ನಾಗಮಣಿಯಿಂದಲೇ ನಮಗೆ ಈ ಸ್ಥಿತಿ ಬಂದಿದೆ ಅಂದ್ರೆ ನಾಗಮಣಿ ಮತ್ತೆ ನಮ್ಮ ವಶಕ್ಕೆ ಬರಲ್ಲ ಅಂತ ಅನಿಸ್ತಾ ಇದೆ ನನಗೆ. ಮೂರ್ಖ, ನಿರಾಶೆ ಹತಾಶೆ ನಮ್ಮನ್ನ ಅವನತಿ ಕಡೆಗೆ ಕರ್ಕೊಂಡು ಹೋಗುತ್ತೆ ವಿನಃ ಉನ್ನತಿ ಕಡೆಗೆ ಕರ್ಕೊಂಡು ಹೋಗೋದಿಲ್ಲ. ಅದೆಲ್ಲ ಸರಿ ಬಾಬಾ, ನಾಗಮಣಿಯಿಂದ ಇವತ್ತಿನವರೆಗೂ ಇಂಥ ಯಾವ ಅನುಭವನೂ ನಮಗಾಗಿರಲಿಲ್ಲ. ಆದರೆ ಈಗ ಈ ರೀತಿ ಯಾಕೆ ಆಗ್ತಿದೆ? ನಾಗಮಣಿ ಶಕ್ತಿಯನ್ನ ಮೀರಿಸೋ ಒಂದು ಶಕ್ತಿನೇ ನನ್ನ ಹೋಮವನ್ನ ಭಂಗ ಮಾಡಿತು. ನನ್ನ ಹೋಮ ಶಕ್ತಿ, ಮಂತ್ರ ಶಕ್ತಿ, ಹಾಗೆ ಸಾಧನಾ ಶಕ್ತಿ ಕ್ಷೀಣಿಸಿ. ಆಗ ನಾಗಮಣಿ ಶಕ್ತಿ ನಮ್ಮಿಬ್ಬರನ್ನ ಈ ಸ್ಥಿತಿಗೆ ತಂದು ಈ ಪಾಪಗಳನ್ನ ಬಲಿ ತಗೊಂಡಿದ್ದು. ಯಾವುದೈವ? ಅದ್ಯಾವ ಶಕ್ತಿ ಅನ್ನೋದು ನನಗೂ ನಿಖರವಾಗಿ ಗೊತ್ತಾಗ್ತಾ ಇಲ್ಲ ವಿಷ್ಣು. ಆದ್ರೆ ಅದು ಇಲ್ಲೇ ಎಲ್ಲೋ ಅಕ್ಕಪಕ್ಕದ ಊರಲ್ಲಿದೆ ಅಂತ ಗೋಚರವಾಗ್ತಾ ಇದೆ. ಆ ಶಕ್ತಿಯನ್ನ ಹುಡುಕಿ ಅದನ್ನ ನನ್ನ ಕೈವಶ ಮಾಡ್ಕೋತೀನಿ. ಆ ಶಕ್ತಿಯ ಸಹಾಯದಿಂದ ನಾಗಮಣಿಯನ್ನು ನಾನು ಪಡ್ಕೋತೀನಿ. ಅರ್ಜುನ್ ಅವರೇ, ಯಾಕೆ ನಿಮ್ಮ ಕಣ್ಣಲ್ಲಿ ನೀರು? ನಿಮ್ಮನ್ನು ನೋಡದೆ ಮಾತಾಡಿಸ್ದೆ 3 ದಿನ ಆಯ್ತಲ್ಲ, ಆ ನೋವು ನನ್ನ ಹೃದಯ ಅನುಭವಿಸ್ತಾ ಇದೆ ಕಣ್ರಿ. ನೀವು ನನ್ನನ್ನು ಅಷ್ಟೊಂದು ಪ್ರೀತಿಸ್ತೀರಾ? ನಾನು ನಿಮ್ಮನ್ನು ಬರೀ ಪ್ರೀತಿಸ್ತಾ ಇಲ್ಲ ಕಣ್ರಿ, ಆರಾಧಿಸ್ತಾ ಇದ್ದೀನಿ. ಬೇರೆಯವ್ರ ಪ್ರೀತಿ ಬರೀ ದೇಹ ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಆದರೆ ನಮ್ಮಿಬ್ಬರ ಪ್ರೀತಿ ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಅದಕ್ಕೆ ನನಗೆ ನೋವಾದರೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ, ನಿಮಗೆ ನೋವಾದರೆ ನಾನು ನೊಂದ್ಕೊಳ್ತೀನಿ. ಏ ಅರ್ಜುನ್, ನೀನು ಆ ನಾಗಿಣಿ ಮೇಲೆ ಇಟ್ಟಿರೋ ಪ್ರೀತಿನ ನೋಡ್ತಾ ಇದ್ರೆ ನನ್ನ ಮನಸ್ಸು ಅಗ್ನಿ ಪರ್ವತದ ಒಡಲಲ್ಲಿ ಕುದೀತಾ ಇರೋ ಲಾವಾ ರಸದ ಥರ ಕುದೀತಾ ಇದೆ. ನಾನು ನಿಮ್ಮಿಬ್ರನ್ನ ದೂರ ಮಾಡೋದಕ್ಕೆ ನೋಡ್ತಾ ಇದ್ರು ಸಹ ನೀನು ಅವಳ ಹತ್ರಕ್ಕೆ ಹೋಗ್ತಾ ಇದೆಯಾ. ಆದರೆ ನಿನ್ನ ಆ ಪ್ರಯತ್ನ ಯಾವತ್ತೂ ಫಲ ಕೊಡೋದಿಲ್ಲ. ಇದು ಸತ್ಯ ಸತ್ಯ ಸತ್ಯ. ಅಮೃತ ಅವರೇ, ನನಗೊಂದು ಮಾತು ಕೊಡಿ. ಏನಂತ? ಇನ್ಯಾವತ್ತೂ ಯಾವುದೇ ಕಾರಣಕ್ಕೂ ನನ್ನ ಬಿಟ್ಟು ದೂರ ಹೋಗೋದಿಲ್ಲ ಅಂತ. ಅರ್ಜುನ್ ಅವರೇ, ನನಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ? ಈ ಮನೆ ಬಿಟ್ಟರೆ ನನಗೆ ಯಾವ ಮನೆ ಇದೆ ಹೇಳಿ? ನನಗೆ ನನ್ನವರು ತನ್ನವರು ಅಂತ ಈ ಮನೆಯವ್ರು ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳಿ? ಏನೋ ಮನಸ್ಸಿಗೆ ಬೇಜಾರಾಗಿತ್ತು, ಅದಕ್ಕೆ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ದೆ ಅಷ್ಟೇ. ಇನ್ಮೇಲೆ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅರ್ಜುನ್ ಅವರೇ. ಹಾಗಲ್ಲ ಅಮೃತ ಅವರೇ. ನೋಡಿ, ಕೆಟ್ಟ ಘಟನೆಗಳನ್ನು, ಕೆಟ್ಟ ಕನಸುಗಳನ್ನು ನೆನೆಸ್ಕೋಬಾರ್ದು ಅಂತ ಹೇಳ್ತಾರೆ. ಈಗದೆಲ್ಲ ಯಾಕೆ ಬಿಡಿ. ಅರ್ಜುನ್ ಯಾರ ಹತ್ರನೂ ಮಾತಾಡ್ತಿದ್ದಾನಲ್ಲ, ಯಾರಿರ್ಬೋದು? ಅಮೃತ ಏನಾದರೂ ಬಂದಿದ್ದಾಳ? ಅದು ಹಾಗಲ್ಲ ಅಮೃತ ಅವರೇ. ಅಯ್ಯೋ, ಇಲ್ಲಿ ಯಾರೂ ಇಲ್ಲ. ಯಾರ ಹತ್ರ ಮಾತಾಡ್ತಿದ್ದ ನೀನು? ಇವನು ಮಾತಾಡ್ತಿರೋದು ನೋಡಿದ್ರೆ ಎದುರುಗಡೆ ಅಮೃತನ ಜೊತೆ ಮಾತಾಡ್ತಿರೋ ಹಾಗಿದೆ. ಆದರೆ ಇಲ್ಲಿ ಯಾರೂ ಇಲ್ಲ. ನೋಡಿ, ನನಗೇನಾದರೂ ಪರವಾಗಿಲ್ಲ, ಆದರೆ ನಿಮಗೇನೂ ಆಗಬಾರ್ದು. ನಿಮಗೆ ಯಾರಿಂದ ಬೇಜಾರಾಯಿತು ಅನ್ನೋದನ್ನ ನನ್ನ ಹತ್ರ ಹೇಳಿ, ನಾನು ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ನಿಮಗೆ ದೃಷ್ಟಿ ಹೋಗಿತ್ತಲ್ಲ, ನಿಮಗೆ ನಾಟಿ ಔಷಧಿ ತರೋಣ ಅಂತ ಪುಷ್ಪಗಿರಿಗೆ ಹೋಗಿದ್ದೆ. ಅಲ್ಲಿ ಪಡಬಾರ್ದು ಪಾಡುಪಟ್ಟು ಹಾಗೋ ಹೀಗೋ ನಾಟಿ ಔಷಧಿನೂ ತಂದೆ. ನಿಮ್ಮನ್ನು ನೋಡೋಣ ಅಂತ ಓಡೋಡಿ ಮನೆಗೆ ಬಂದರೆ ನೀವು ಮನೇಲಿರಲಿಲ್ಲ. ನೀವಿಲ್ಲದಿರೋದನ್ನ ನೋಡಿ ನಾನು ಎಷ್ಟು ಚಡಪಡಿಸ್ದೆ,
ಎಷ್ಟು ನೋವು ಅನುಭವಿಸ್ದೆ ಅಂತ ನನಗೆ ಮಾತ್ರ ಗೊತ್ತು. ಅರ್ಜುನ್, ನಿನ್ನ ಚಡಪಡಿಕೆ, ನಿನ್ನ ನೋವು ಏನು ಅನ್ನೋದು ನನಗೆ ಅರ್ಥ ಆಗತ್ತೆ. ಇನ್ನು ಮುಂದೆ ಅಮೃತಂಗೋಸ್ಕರ ನೀನು ಹಂಬಲಿಸೋದಿಲ್ಲ, ಈ ಊರ್ಮಿಳಂಗೋಸ್ಕರ ಹಂಬಲಿಸ್ತೀಯ. ಹಂಬಲಿಸೋ ಹಾಗೆ ನಾನು ಮಾಡ್ತೀನಿ. ಈಗ ನಾನು ಸುಮ್ಮನೆ ಇದ್ದರೆ ಅಮೃತ ಎಲ್ಲೇ ಇದ್ದರೂ ನೀನು ಹೋಗಿ ಹುಡ್ಕೊಂಡು ಬರ್ತೀಯ. ಅದಕ್ಕೆ ನಾನು ಅವಕಾಶ ಮಾಡಿಕೊಡೋದಿಲ್ಲ. ಅದಕ್ಕಿರೋದು ಒಂದೇ ಒಂದು ದಾರಿ, ಅಂದರೆ ನಾನು ಅಮೃತನ ರೂಪದಲ್ಲಿ ಇಲ್ಲಿರೋದು. ನೀನು ನಾನೇ ಅಮೃತ ಅಂದ್ಕೊಂಡು ನನ್ನ ಜೊತೆ ಸಂತೋಷವಾಗಿರು. ನೋಡಿ, ಇನ್ನು ಮುಂದೆ ನಿಮಗೆ ಬೇಜಾರಾಗದೇ ಇರೋ ಹಾಗೆ ನಾನು ನಿಮ್ಮನ್ನು ನೋಡ್ಕೋತೀನಿ. ನನ್ನ ಮನಸ್ಸಲ್ಲೇ ಒಂದು ಪುಟ್ಟ ಗೂಡನ್ನು ಕಟ್ಟಿ ಪುಟ್ಟ ಗುಬ್ಬಿನ ನೋಡ್ಕೊಳ್ಳೋ ಹಾಗೆ ನಿಮ್ಮನ್ನು ಜೋಪಾನವಾಗಿ ನೋಡ್ಕೋತೀನಿ. ಅರ್ಜುನ್, ನಿನ್ನ ಮುಖ ಎಷ್ಟು ಸುಂದರವಾಗಿದೆಯೋ ನಿನ್ನ ಮನಸ್ಸು ಅಷ್ಟೇ ಸುಂದರವಾಗಿದೆ. ನಿನ್ನ ಮೇಲೆ ಮೋಹ ಬೆಳೆಯೋದಕ್ಕೆ ಇದು ಒಂದು ಕಾರಣ. ರೂಪ, ಗುಣ, ಮೈಕಟ್ಟು, ಶಕ್ತಿ, ಸಾಮರ್ಥ್ಯ ಇವೆಲ್ಲ ಒಂದೇ ಗಣ್ಣಲ್ಲಿರೋದು ತುಂಬ ಅಪರೂಪ ಅರ್ಜುನ್. ಅದಕ್ಕೆ ನಾನು ನಿನಗೆ ಸೋತು ಶರಣಾಗಿರೋದು, ಹುಚ್ಚಿ ಥರ ನಿನ್ನ ಹಿಂದೆ ಅಲಿತಾ ಇರೋದು. ಅಮ್ಮ, ಅಜ್ಜಿ ನೋಡಿ, ನನ್ನ ಅಮೃತ ಅವ್ರ ಮನೆಗೆ ವಾಪಸ್ ಬಂದ್ಬಿಟ್ರು. ಅಮ್ಮ, ನಿನ್ನ ಸೊಸೆ ಮನೆಗೆ ವಾಪಸ್ ಬಂದರು. ಅಮ್ಮ, ನಿನಗೆ ತುಂಬ ಸಂತೋಷ ಆಗ್ತಿದೆ ಅಲ್ಲ? ನಿನಗಿಂತ ಹೆಚ್ಚಿಗೆ ಸಂತೋಷ ನನಗಾಗ್ತಾ ಇದೆ. ಅಯ್ಯೋ, ನೀವು ದಣಿದಿರ್ತೀರಾ, ಒಳಗೆ ಬನ್ನಿ, ರೆಸ್ಟ್ ಮಾಡಿ. ಅಮೃತ, ಯಾಕಮ್ಮ ಚಡ್ಪಡಿಕೆಯಿಂದ ಓಡಾಡ್ತಾ ಇದೆಯಾ? ಇಲ್ಲಿಗೆ ಬಂದಿದ್ದು ನಮ್ಮ ಯಜಮಾನ್ರೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಅಮೃತ, ಮನುಷ್ಯರು ಸುಳ್ಳು ಹೇಳ್ಬೋದು, ಆದರೆ ನಮ್ಮ ಮನಸ್ಸು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಇಲ್ಲಿಗೆ ಬಂದಿರೋರು ನಿಮ್ಮ ಯಜಮಾನ್ರೆ ಆಗಿದ್ರೆ ಹೀಗಾಗಿ ಚಡ್ಪಡಿಸ್ಬೇಕು? ಸೀದಾ ನಿಮ್ಮ ಮನೆಗೆ ಹೋಗ್ಬೋದಿತ್ತಲ್ವಾ? ಅಮೃತ, ಯಾಕಮ್ಮ ಬೆಚ್ಚಿಬಿದ್ದೆ? ಏನಿಲ್ಲ ನೋಡಮ್ಮ, ಕೆಟ್ಟ ಗಳಿಗೆಗಳು ಪ್ರತಿಯೊಬ್ಬರ ಜೀವನದಲ್ಲೂ ಬರ್ತವೆ. ಹಾಗಂತ ಅದೇ ಶಾಶ್ವತ ಅಲ್ಲ. ನೀನು ಮನ್ಸು ಮಾಡಿದ್ರೆ ಮತ್ತೆ ನಿಮ್ಮ ಮನೆಗೆ ಹೋಗ್ಬೋದು. ಇಲ್ಲ, ನಾನು ಮನೆಗೆ ಹೋಗೋದಕ್ಕಾಗೋದಿಲ್ಲ. ಯಾಕಾಗೋದಿಲ್ಲ ಅಮೃತ? ಅದು ಅಮೃತ, ಆ ಹುಡುಗ ಮಾತಾಡ್ತಾ ಇರೋದನ್ನು ಕೇಳಿದ್ರೆ ಅವನು ನಿನ್ನನ್ನು ಎಷ್ಟು ಪ್ರೀತಿಸ್ತಾನೆ ಅನ್ನೋದು ಗೊತ್ತಾಗುತ್ತೆ. ನಿನ್ನನ್ನು ಅಷ್ಟೊಂದು ಪ್ರೀತಿಸೋನು ನಿನಗೋಸ್ಕರ ಏನು ಮಾಡೋದಕ್ಕೂ ಸಿದ್ಧನಾಗಿರ್ತಾನೆ. ಹಾಗಿದ್ದಾಗ ಅವ್ರ ಮನೆಯವ್ರನ್ನ ಎದುರು ಹಾಕ್ಕೊಂಡು ಖಂಡಿತವಾಗ್ಲೂ ನಿನ್ನನ್ನು ಮನೆ ಸೇರಿಸ್ತಾನೆ. ನೀವು ಹೇಳ್ದಾಗೆ ಅರ್ಜುನ್ ಅವರು ನನಗೋಸ್ಕರ ಮನೆಯವ್ರನ್ನೆಲ್ಲ ಹೆದರಾಕೋತಾರೆ ನಿಜ. ಆದರೆ ಅವ್ರವ್ರ ಮಧ್ಯೆನೇ ಮನಸ್ತಾಪ ಬರೋದು ನನಗಿಷ್ಟ ಇಲ್ಲ. ಅಮೃತ, ಕೆಲವೊಂದನ್ನು ಗಳಿಸೋಕೆ ಕೆಲವೊಂದನ್ನು ಕಳ್ಕೋಬೇಕಾಗತ್ತೆ. ನಿನ್ನ ಪ್ರೀತಿನ ಪಡ್ಕೊಳ್ಳೋಕೆ ಅವನು ತನ್ನ ಮನೆಯವ್ರನ್ನ ಎದುರು ಹಾಕೊಳ್ತಾನೆ, ಅಷ್ಟೇ ತಾನೇ? ನಿಮ್ಗದು ಅಷ್ಟೇ ಅಂತ ಅನ್ಸುತ್ತೆ. ಆದರೆ ಅವ್ರವ್ರ ಮಧ್ಯೆ ಮನಸ್ತಾಪ ಬರೋದಕ್ಕೆ ನಾನೇ ಕಾರಣ ಆದೆ ಅಂತ ನನಗೆ ಪಾಪ ಪ್ರಜ್ಞೆ ಕಾಡುತ್ತೆ. ನೋಡಮ್ಮ, ಇದು ನಮ್ಮ ಬದುಕು. ಇನ್ಯಾರ್ದೋ ಮರ್ಜಿಯಲ್ಲಿ ನಾವು ಬದುಕೋಕ್ಕಾಗಲ್ಲ. ನಮ್ಮ ಸುಖ ಸಂತೋಷಕ್ಕೋಸ್ಕರ ನಾವು ಬದುಕಬೇಕು. ನೀವೇನು ಹೇಳಿದ್ರು ನನ್ನ ಮನಸ್ಸು ಒಪ್ತಾ ಇಲ್ಲ. ನಿಮಗೆ ನಾನಿಲ್ಲಿರೋದು ಇಷ್ಟ ಇಲ್ಲ ಅಂದರೆ ಹೇಳಿ, ನಾನು ದಾರಿ ನಾನು ನೋಡ್ಕೋತೀನಿ. ಛೇ, ಎಂಥ ಮಾತು ಅಂತ ಆಡ್ತೀಯಮ್ಮ. ನಮ್ಮ ಮನೆಯಲ್ಲಿ ಇವತ್ತು ಬೆಳಕು ಅಂತ ಬಂದಿದ್ರೆ, ನಮ್ಮ ಮನಸ್ಸಿಗೆ ಆನಂದ ಅಂತ ಸಿಕ್ಕಿದ್ರೆ ಅದು ನಿನ್ನಿಂದ ಮಾತ್ರ.